ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಹಾರ್ಟಿನಿಂದ ಸಾವಾಗೋದಕ್ಕೆ ಎರಡು ಪ್ರಮುಖ ಕಾರಣ. ಒಂದು, ಅವರು ಬರುವ ಹೃದಯದ ಕಾಯಿಲೆಯಿಂದ ಇದ್ದರೆ ಅವರಿಗೆ ಬರ್ಬೋದು. ಅಂದರೆ ನಾನು ಹೇಳಿದ್ನಲ್ಲ, ಅಯೋಟಿಕ್ ಸ್ಟಿನೋಸಿಸು ಅಂಥವ್ರಿಗೆ ನಾವು ಬಲೂನ್ ಹಾಕಿ ಮೊದಲೇ ಚಿಕಿತ್ಸೆ ಕೊಟ್ಟು ಸರಿ ಮಾಡ್ಬೋದು. ಎರಡನೇದು, ಅವರು ಬದುಕುವ ಶೈಲಿಯನ್ನು ಬದಲಾಯಿಸ್ಕೊಂಡು ತಪ್ಪು ದಾರಿಗೆ ಹೋದರೆ ಅದಕ್ಕೆ ಅವರು ಅನುಭವಿಸ್ಬೇಕಾಗತ್ತೆ. ಇದು ಕರ್ಮಫಲ ಅಂತ ಹೇಳ್ಬೋದು. ಇವತ್ತಿನ ಯುವಕರಲ್ಲಿ ಜಂಕ್ ಫುಡ್ ತಿನ್ನೋದು ಹೆಚ್ಚಾಗಿದೆ, ಆಲಸ್ಯ ಹೆಚ್ಚಾಗಿದೆ, ಆಲಸೀಕರಣ ಆಗಿದೆ, ದುರಾಸೀಕರಣ ಆಗಿದೆ. ದುರಾಸೆ, ಅಲ್ಲಿ ಇಲ್ಲಿ ದುಡ್ಡು ಹಾಕಿ ದುಡ್ಡು ಗಳಿಸ್ಬೇಕು ಅಂತ ದುಡ್ಡು ಕಳ್ಕೊಂಡು ಇದು ಮಾಡೋರು ಇದ್ದಾರೆ. ಇನ್ನೊಂದು ಏನಂತಂದರೆ ವಿಲಾಸೀಕರಣ. ಏನು ಸಾಯೋದಿದೆಯಲ್ಲ, ಮಜಾ ಮಾಡಿದರೆ ಆಯಿತು ಅಂತ ಮಜಾ ಮಾಡೋ ಜನರ ಸಂಖ್ಯೆ ಹೆಚ್ಚಾಗಿದೆ. ರಾತ್ರಿಯೆಲ್ಲ ಪಾರ್ಟಿ ಮಾಡ್ತಾರೆ, ಪಾರ್ಟಿಯಲ್ಲಿ ತಿನ್ನಬಾರ್ದನ್ನು ತಿಂತಾರೆ, ಕುಡಿಬಾರ್ದನ್ನು ಕುಡಿತಾರೆ, ಸೇದಬಾರ್ದನ್ನು ಸೇದ್ತಾರೆ, ಡ್ರಗ್ಸ್ನ ತಗೊಳ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಇರೋದೇ ಇಲ್ಲ. ಸೊ ಹಾಗಾಗಿ ಈ ದುರಾಸೀಕರಣದ ಜೊತೆಗೆ ವಿಲಾಸೀಕರಣ ಮತ್ತು ಆಲಸೀಕರಣದಿಂದ ಸ್ಥೂಲಕಾಯ ಹೆಚ್ಚಾಗಿದೆ. ಇವತ್ತಿನ ಯುವತಿಯರನ್ನು ನೋಡಿ, ಹಳೆಯ ಕಾಲದಲ್ಲಿ ನಮ್ಮ ಹಾಗೆ ಇದ್ದವ್ರನ್ನ, ಅಂದರೆ ಶ್ರಮಜೀವಿಗಳನ್ನು ಕಂಪೇರ್ ಮಾಡಿದರೆ ಅವರ ತೂಕ ಜಾಸ್ತಿ ಇದೆ. ಈ ಸ್ಥೂಲಕಾಯ ಅನ್ನೋದು 6 ಡೆಡ್ಲಿ ಡಿಸೀಸಸ್ಗೆ ತಾಯಿ. ಅಂದರೆ ಡಯಾಬಿಟಿಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ಮತ್ತು ಆಲ್ಝೈಮರ್ ಡಿಸೀಸ್. ಇಷ್ಟೆಲ್ಲವೂ ಬರೋದು ಅದರಿಂದ. ಸೊ ಹಾಗಾಗಿ ಯಾರು ಸ್ಥೂಲಕಾಯರಾಗಿರ್ತಾರಲ್ಲ ಅವರು ತಮ್ಮ ತಗೊಳ್ಳುವಂಥ ಆಹಾರವನ್ನು ಕೆಟ್ಟದಾಗಿ ತಗೊಳ್ಳೋದ್ರಿಂದ ನಮ್ಮ ಮೊದಲಿನಿಂದ ಬಂದಂಥ ಸನಾತನ ಇದರಿಂದ ಬಂದಂಥ ಉತ್ತಮ ಆಹಾರಗಳನ್ನು, ಮಿಲೆಟ್ಗಳನ್ನು, ತರಕಾರಿಗಳನ್ನು, ಹಣ್ಣುಗಳನ್ನು, ಹಾಲನ್ನು ಬಿಟ್ಟು ಆಲ್ಕೋಹಾಲ್ ಕಡೆಗೆ ಹೋಗಿ ಅದರ ಜೊತೆಗೆ ಮೊಟ್ಟೆ ಮಟನು ಅಂತಂದು ಅವರು ತಿಂದಾಗ ಆ ಆ್ಯನಿಮಲ್ ಲಾಡ್ ಇರುತ್ತಲ್ಲ, ಆ ಆ್ಯನಿಮಲ್ ಲಾಡ್ ಇದ್ದಿದ್ದು ಅದು ರಕ್ತನಾಳದ ಒಳಪದರಿನಲ್ಲಿ ಶೇಖರಣೆಗೊಂಡು ಅವ್ರಿಗೆ ಸಾವು ಸಂಭವಿಸುತ್ತೆ. ಇದರ ಜೊತೆಗೆ ಡ್ರಗ್ಸ್ ತಗೊಂಡಾಗ ಅಲ್ಲಿ ಕೂಡ ರಕ್ತನಾಳಗಳ ಕೊರೊನರಿ ಆರ್ಟರಿ ಸ್ಪ್ಯಾಸಮ್ಗೆ ಹೋಗ್ಬಿಟ್ಟು ದಿಢೀರಂತ ಸಾಯ್ತಾರೆ. ಅದ್ರ ಜೊತೆಗೆ ಲೌಡ್ ಮ್ಯೂಸಿಕ್ ಹಾಕ್ಕೊಂಡು ಕುಣಿತಾರೆ. ಒಂದು ಕಡೆಗೆ ಕುಡ್ತಾ ಆದಾಗ ವ್ಯಾಸೋ ಡೈಲಟೇಷನ್ ಆಗಿರುತ್ತೆ, ರಕ್ತನಾಳ ಅಗಲ ಆಗಿರುತ್ತೆ. ಅಂಥ ಸಮಯದಲ್ಲಿ BP ಡ್ರಾಪ್ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ DJ ಮ್ಯೂಸಿಕ್ ಹಾಕ್ಕೊಂಡು 80-90 ಡೆಸಿಬಲ್ನಲ್ಲಿ, ಹೈ ಡೆಸಿಬಲ್ನಲ್ಲಿ ಆ ಮ್ಯೂಸಿಕ್ಕನ್ನು ಹಾಕ್ಕೊಂಡಾಗ ಏನಾಗುತ್ತೆ, ಬ್ರೇನು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗೆ ಹ್ಯಾಮರ್ ಮಾಡ್ದಂಗೆ ಆಗುತ್ತೆ. ಅದು ಹ್ಯಾಮರ್ ಮಾಡಿದಾಗ ನೀವು DJ ಮ್ಯೂಸಿಕ್ ಕೇಳಿದಾಗ ಎದೆ ಡಬ್ ಡಬ್ ಅಂತ ಇರುತ್ತೆ. ಈ ಎದೆ ಡಬ್ ಡಬ್ ಬಂದಿದ್ದು ನಿಮಗೆ ಗೊತ್ತಾಗುತ್ತೆ. ಆದರೆ ಮೆದುಳಿಗೆ ಆದಂಥ ನೋವು, ತೊಂದರೆ, ಅದಕ್ಕೆ ಆದಂಥ ಒಂದು ಆಘಾತ ಕಣ್ಣಿಗೆ ಕಾಣೋದಿಲ್ಲ. ಆವಾಗ ಇರೇಟಿಕ್ಕಾಗಿ ಇಂಪಲ್ಸಸ್ ಬಂದು ಹೃದಯದ ಮಿಡಿತ ಏರುಪೇರಾಗ್ಬಿಟ್ಟು 200-300ಕ್ಕೆ ಹೋಗ್ಬಿಟ್ಟು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗಿ ಅಲ್ಲೇ ಕುಸಿದು ಬಿದ್ದುಬಿಡ್ತಾರೆ. ಸೊ ಇದಕ್ಕೆ ಕಾರಣ ಯಾರು? ಅವರೇ ಅಲ್ವೇ? ಸೊ ನೀವು ತಪ್ಪು ದಾರಿಗೆ ಹೋಗ್ಬಿಟ್ಟು ನಾನು ಆರೋಗ್ಯವಂತರಾಗಿ 100 ವರ್ಷ ಇರಬೇಕು, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಥರ ಅಂದರೆ ಆಗೋದಿಲ್ಲ ಅಲ್ವಾ? ಸೊ ಯಾರು ನಿಜವಾಗ್ಲೂ ಸಮಾಜ ಸೇವೆ ಮಾಡಿಕೊಂಡು ಶ್ರಮಜೀವಿಗಳಾಗಿರ್ತಾರೋ ಅವರು ಸಿದ್ಧಗಂಗಾ ಸ್ವಾಮಿಗಳ ಥರ 110 ವರ್ಷ ಬದುಕ್ತಾರೆ. ಇಲ್ಲ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಹೊರಟೋಗ್ತಾರೆ. ಇದಕ್ಕೆ ಅವರು ಮಾಡೋ ಕರ್ಮ ಅಥವಾ ಅವರ ದುರಭ್ಯಾಸಗಳೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು ನಾವು.